ಭೂರ್ಭುವಸ್ವಸ್ತುರಸ್ತಾರः ಸವಿತಾ ಪ್ರಪಿತಾಮಹಃ ಯಜ್ಞೋ ಯಜ್ಞಪತಿರ್ಯಜ್ವಾ ಯಜ್ಞಾಂಗೋ ಯಜ್ಞವಾಹನಃ ಯಜ್ಞಭೃದ್ಯಜ್ಞಕೃದ್ಯಗ್ನಿ ಯಜ್ಞಭುಗ್ಯಜ್ಞಸಾಧನಃ ಯಜ್ಞಾಂತಕೃದ್ಯಜ್ಞಗುಹ್ಯಮನ್ನಮನ್ನಾದಯೇವ ಚ. ಯಜ್ಞೋ ವೈ ವಿಷ್ಣು ಅಂದ ಹಾಗೆ ಯಜ್ಞ ಸ್ವರೂಪನೇ ಅವನು ಯಜ್ಞಭುಕ್ ಅಂತಂದರೆ ಯಜ್ಞದಲ್ಲಿ ನೀಡತಕ್ಕಂಥ ಹವಿಸ್ಸುಗಳನ್ನು ಸ್ವೀಕಾರ ಮಾಡತಕ್ಕಂತಹ ಆ ಮಹಾವಿಷ್ಣು ಈಗ ಈ ಕೃಷ್ಣಾವತಾರದಲ್ಲಿ ಆನಂದವಾಗಿ ಆ ಗೊಲ್ಲ ಬಾಲಕರೊಡನೆ ವನಭೋಜನಕ್ಕೆ ತೆರಳಿ ಆ ವನಭೋಜನಗಳೆಲ್ಲ ಆನಂದವಾಗಿ ತೆಗೆದುಕೊಂಡು ಹೋದರು ಭಕ್ಷಣಗಳು ಎಲ್ಲವನ್ನೂ ತೆಗೆದುಕೊಂಡು ಹೋದರು. ಅಷ್ಟರೊಳಗೆ ಅಗಾಸುರನ ಸಂಹಾರವಾಯಿತು. ಈಗ ಯಾವ ರೀತಿಯಾಗಿ ಯಜ್ಞಭುಕ್ಕಾದಂತಹ ಆ ಹವ್ಯಕವ್ಯಗಳನ್ನು ಸ್ವೀಕಾರ ಮಾಡತಕ್ಕಂತಹ ಯಜ್ಞಪುರುಷನಾದಂತಹ ಮಹಾವಿಷ್ಣು ಆ ಗೊಲ್ಲ ಬಾಲಕರೊಡನೆ ಕೂಡಿ ಆನಂದವಾಗಿ ಕೈತುತ್ತು ತಿನ್ನತಕ್ಕಂತಹದ್ದನ್ನು, ಆ ಆನಂದವನ್ನು ನೋಡೋಣ. ಗೋಪಾಲ ಬಾಲರು ಕೃಷ್ಣನಿತೋಗೂಡಿ ಚೆಲ್ದುಲಾರಂಗಿಚುಟ ಕನಿ ತಮ್ಮಿ ಕಂಟಿ ತಮ್ಮುಲ ಎಂಟಿ ಸೊಬಗುನಕು ನಿಚ್ಚ ಮೆಚ್ಚುಚುನ್ ಜಚ್ಚರ ಗಾಳಿ ನೋಲಿಂಗದಲೆಡು ಕರಳ್ಳ ತುಂಬುರಲ ಜೊಲ್ಲು ಪೆಲ್ಲುನ ನೊಡಳ್ಳು ಗಗುರ ಪೊಡುವ ಕೊಲಕು ಗೆಲಕುಲ ಗಾಯ ಪಂಡುಲ ಗೋಲಲ ವ್ರೇಂಗುನ ವೀಗಿ ಪಟ್ಟುಗಲ చెట్టు దుటము నీడల నొప్పుచున్న ఇసుక తిప్పుల విప్పు సూచి వేడుక పిచ్చలింప ನೆಚ್ಚಲುಕು ಇಟ್ಲನಿಯೇ. ಕನಿ ತಮ್ಮಿ ಕಂಟಿ, ತಮ್ಮಿ ಅಂತಂದರೆ ತಾವರೆ ಹೂವು. ಆ ತಾವರೆಯ ದಳಗಳಂತೆ ಕಣ್ಣುಳ್ಳಂತಹವನು ಪಂಕಜಾಕ್ಷ ಪದ್ಮಜಾಕ್ಷ ಆ ಶ್ರೀಕೃಷ್ಣ. ತಮ್ಮುಲ ಎಂಟಿ ಸೊಬಗುನಕು ನಿಚ್ಚ ಮೆಚ್ಚುಚುನ್, ಅಲ್ಲಿ ಒಂದು ಕೊಳದ ಬಳಿಗೆ ಹೋದರು ವನದಲ್ಲಿ. ಅಗಾಸುರನ ಸಂಹಾರವಾದ ನಂತರ ಆ ಕೊಳದ ತುಂಬ ತಾವರೆಗಳು ಅರಳಿ ನಳನಳಿಸ್ತಾ ಇತ್ತು. ಅದನ್ನು ಕಂಡು ತಮ್ಮುಲ ಎಂಟಿ ಸೊಬಗುನಕು, ಆ ತಾವರೆ ಹೂವುಗಳಿಂದ ಕೂಡಿದಂಥ ಸರೋವರದ ಒಂದು ಸೌಂದರ್ಯ, ಆ ಒಂದು ಚಿತ್ರ ನೋಡಿ ಅತ್ಯಂತವಾಗಿ ಮೆಚ್ಚಿಕೊಂಡಂತಹ ಶ್ರೀಹರಿ ನಿಚ್ಚ ಮೆಚ್ಚುಚುಂ ಜಚ್ಚರ ಗಾಳಿ ನೋಲಿಂಗದಲೆಡು ಕರಳ್ಳ ತುಂಪುರಲ ಜಲ್ಲು ಪೆಲ್ಲುನ. ಚಚ್ಚರ ಗಾಳಿ ಅಂದರೆ ರಭಸವಾಗಿ ಬೀಸ್ತಾ ಇರತಕ್ಕಂತಹ ಗಾಳಿಯಿಂದ ಆ ಕೊಳದ ನೀರು ಅಲೆಗಳಾಗಿ ಬರ್ತಾ ಇದೆ. ಅದರಿಂದ ಕರಳ್ಳ ತುಂಪುರುಳು ಅಂತಂದರೆ ಸ್ವಲ್ಪ ನೀರಿನ ಮೇಲಿನಿಂದ ಬೀಸ್ತಕ್ಕಂತಹ ಗಾಳಿ ತುಂತುರು ಹನಿಗಳನ್ನು ಹೊತ್ಕೊಂಡು ಬರ್ತಾ ಇದೆ. ಚೆಲ್ಲು ಪೆಲ್ಲುನ ನೊಡಳ್ಳು ಗಗುರ ಪೊಡವಂ, ಆ ಮೈ ಮೇಲೆ ಸಿಡಿದ್ರೆ ಏನಾಗುತ್ತೆ, ಆ ತಣ್ಣಗಿರತಕ್ಕಂತಹ ನೀರು ತುಂತುರು ಎಂದು ಮೈ ಮೇಲೆ ಬಿದ್ದು ಹಿಂದೆ ಗಾಳಿ ಕೂಡ ಬೀಸಿದ್ರೆ ಮೈಯೆಲ್ಲ ಜುಮ್ಮಂದುಬಿಟ್ಟು ಎಲ್ಲ ಒಂದು ರೋಮಾಂಚನವಾಗುತ್ತೆ. ಗಗುರು ಪಡುವ ಅಂದರೆ ಗಗ್ಗುರೆಳ್ಳು ಅಂತಂದರೆ ಎಲ್ಲ ರೋಮಾಂಚನವಾಗಿ ಆ ಒಂದು ಕೂದಲೆಲ್ಲ ನಿಮಿರಿ ನಿಂತ್ಕೊಳ್ಳುತ್ತೆ. ಕೊಲಕು ಗೆಲಕುಲ, ಕೊಲಂಕು ಅಂತಂದ್ರೆ ಆ ಕೊಳದ ಗೆಲಕುಲ ಅಂತಂದರೆ ಪಕ್ಕ, ಕೆಲಕು ಅಂತಂದ್ರೆ ಆ ಪಕ್ಕ, ಆ ಕೊಳದ ಪಕ್ಕ ಉದ್ದಕ್ಕೂ ಗಾಯ ಪಂಡುಲ ಗೊಲಲ ರೇಗುನ ವೀಗಿ, ಕಾಯಿಗಳು ಹಣ್ಣುಗಳು ಎಲ್ಲ ತುಂಬಿದ್ದಂತಹ ಮರಗಳಿತ್ತು. ಆ ಕೊಳದ ಪಕ್ಕದಲ್ಲೇ ಮರಗಳು ತುಂಬ ಕಾಯಿಗಳು ಹಣ್ಣುಗಳ ಒಂದು ಗೊಂಚಲಾಗಿ ತೂಗು ಬಿದ್ದು ರೇಗುನ ವೀಗಿ, ಗಾಳಿ ಬೀಸಿದ್ರೆ ಏನಾಗುತ್ತೆ, ಮರಗಳು ಹಣ್ಣು ತುಂಬಿರೋ ಮರಗಳು ಮೊದಲೇ ಸಹಜವಾಗೇ ನಮ್ರವಾಗಿ ಕೆಳಕ್ಕೆ ಬಗ್ಗುತ್ತೆ. ಈಗ ಗಾಳಿ ಕೂಡ ಜೋರಾಗಿ ಬೀಸ್ತಾ ಇರತಕ್ಕಂತಹ ಸಂದರ್ಭ, ಅವೆಲ್ಲ ಉಯ್ಯಾಲೆ ಆಡ್ದ ಹಾಗೆ ಆಡ್ತಾ ಇದೆ. ಆದರೂ ಕೂಡ ಯಾವುದೂ ಕಳಚಿ ಬೀಳಲಿಲ್ಲ ಮರಗಳು. ಪಟ್ಟುಗಳ ಚೆಟ್ಟು ದುಟುಮು ನೀಡಲ, ಚೆಟ್ಟು ದುಟುಮು ಅಂತಂದರೆ ಉಟುಮು ಅಂತಂದರೆ ಆ ಸಾಲು ಮರಗಳು, ಸಾಲು ಮರಗಳು ಎಲ್ಲ ಫಲಪುಷ್ಪಗಳಿಂದ ತುಂಬಿ ಭಾರಕ್ಕೆ ನಮ್ರವಾಗಿವೆ. ಗಾಳಿ ಬೇರೆ ಬೀಸ್ತಾ ಇದೆ, ಅವು ಒಳ್ಳೆ ಜೋಕಾಲಿ ಆಡ್ತಾ ಇದೆ ಮರಗಳು. ಆದರೆ ಯಾವುದೂ ಉರುಳಿ ಬೀಳಲಿಲ್ಲ. ಅದನ್ನೆಲ್ಲ ನೋಡಿ ಕೃಷ್ಣನಿಗೆ ಆ ಪ್ರಕೃತಿಯ ಸೊಬಗು ಆಕರ್ಷಿಸ್ತಾ ಇದೆ ಕೃಷ್ಣನ ಮನಸ್ಸನ್ನು. ಆ ಚೆಟ್ಟು ದುಟುಮು ನೀಡಲ ನೊಪ್ಪುಚುನ್ನ, ಆ ಮರಗಳ ಸಾಲು ಮರಗಳು, ಅವುಗಳ ಕೆಳಗಡೆ ನೆರಳಲ್ಲಿ ಇಸುಕ ತಿಪ್ಪುಲ ವಿಪ್ಪು ಸೂಚಿ, ವಿಶಾಲವಾಗಿ ಆ ಮರಳು ಥರ ಹರಡಿದೆ ಆ ಕೊಳದ ಪಕ್ಕದಲ್ಲಿ.
ಆಡೋದಕ್ಕೆ ಪ್ರಶಸ್ತವಾಗಿರುತ್ತೆ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಮರಳ ಮೇಲೆ ಎಗರ್ಬೋದು, ಧುಮುಕ್ಬೋದು, ಮರದ ಮೇಲಿರೋ ಹಣ್ಣು ಕಿತ್ಕೊಂಡು ತಿನ್ಬೋದು, ಉಯ್ಯಾಲೆಗಳಾಡ್ಬೋದು. ಏನು ಅವರ ಆನಂದಕ್ಕೆ, ಅವರ ಆಟೋಟಗಳಿಗೆ ಹೇಳಿ ಮಾಡಿಸಿದಂತಹ ಒಂದು ಆ ಸ್ಥಳ ಆ ರೀತಿಯಾಗಿದೆ. ಇಸುಕ ತಿಪ್ಪುಲ ವಿಪ್ಪು ಸೂಚಿ ಅದನ್ನೆಲ್ಲ ಕಂಡಂಥ ಕೃಷ್ಣನಿಗೆ ವೇಡುಕ ಪಿಚ್ಚಲಿಂಪ, ಅವನಿಗೆ ಅತ್ಯಂತ ಆಸೆ ಹೆಚ್ಚಾಯಿತು. ಎಷ್ಟು ಸುಂದರವಾಗಿದೆ, ಇಲ್ಲಿ ಆಟ ಆಡ್ಕೊಳ್ಳೋಣ ಈ ಹುಡುಗರ ಜೊತೆ ಅಂತಂದುಬಿಟ್ಟು ಕೃಷ್ಣನಿಗೆ ವೇಡುಕ ಪಿಚ್ಚಲಿಂಪ ನೆಚ್ಚಲಲು ಕಿಟ್ಲನಿಯೇ. ಆತನ ಜೊತೆ ಬಂದಿದ್ದಂತಹ ಗೋಪಾಲ ಬಾಲಕರು, ನೆಚ್ಚಲಲು ಅಂತಂದರೆ ಎಲ್ಲ ಫ್ರೆಂಡ್ಸ್, ಜೊತೆಗಾರರು, ಬಾಲಕರು, ಅವ್ರಿಗೆಲ್ಲ ಮುಂದಿನ ರೀತಿಯಾಗಿ ಹೇಳಿದ. ಎಂಡನ್ ರಗ್ಗಿತಿರ ಕಟಪಡಿತಿರಿ ಕೇಳ ವಿಲಂಬಿಂಪಗ ರಂಡೋ ಬಾಲಕುಮಾರ ಜಲ್ದಿ ಗುಡುವನ್ ರಮ್ಯಸ್ಥಲಂ ಬಿಕ್ಕಡಿ ದಂಡನ್ ಲೇಗಲು ನೀರುದ್ರಾವಿ ಅರವಂದನ್ பச்சிக்கல் மேய்ச்சுன் ದಂಡಂಬೈ ವಿಹರಿಂಚುಂಚುಂಡಗ ಅಮಂದ ಪ್ರೀತಿ ಭಕ್ಷಿಂತಮೇ. ಕೃಷ್ಣನಿಗೆ ಆ ಗೋಪಾಲ ಬಾಲಕರನ್ನೆಲ್ಲ ಕಂಡು ಅತ್ಯಂತ ಕರುಣೆ ಉಕ್ಕಿತು. ಅಯ್ಯೋ, ಎಂಡನ್ ರಗ್ಗಿತಿರಿ, ಇಷ್ಟು ಹೊತ್ತೂ ಆಘಾಸುರ ಬೇರೆ, ಅವನು ಹೊಟ್ಟೆ ಒಳಗೆಲ್ಲ ಹೋಗಿ ಆ ಬಿಸಿಯನ್ನು, ಜಠರಾಗ್ನಿಯ ಬಿಸಿ ಅನುಭವಿಸಿದ್ರಿ. ಹೊರಗಡೆ ಬಿಸಿಲು ಅಂದರೆ ಬಿಸಿಲು, ಕಾಡಿನಲ್ಲಿ ಆ ಬಿಸಿಲಲ್ಲಿ ಮೃಗ್ಗಿತೀರಿ, ಎಲ್ಲ ಕಂದು ಹೋಗ್ಬಿಟ್ಟಿದ್ದೀರಾ. ಎಂಡನ್ ರಗ್ಗಿತೀರಿ, ಆಕಟಂಬಡಿತೀರಿ, ತುಂಬ ಹಶು ಕೂಡ ಆಗ್ಬಿಟ್ಟಿದೆ. ಎಷ್ಟು ಹೊತ್ತಾಯಿತು ನಾವು ಮನೆಯಿಂದ ಹೊರಟು, ಹಶುವಾಗಿದೆ ಪಾಪ ಮಕ್ಕಳಿಗೆಲ್ಲ. ಕಾಡಲ್ಲಿ ನಡ್ಕೊಂಡು ಬಂದು ಏಲಾ ವಿಲಂಬಿಂಪಗ, ಇನ್ಯಾಕೆ ತಡ ಮಾಡೋದು, ಆಯ್ತಲ್ಲ, ಅಗಾಸುರ ಸಂಹಾರವೂ ಆಗೋಯ್ತು. ರಂಡೋ ಬಾಲಕುಲಾರ, ಎಲ್ಲ ಮಕ್ಕಳೆಲ್ಲ ಬನ್ನಿ ಇಲ್ಲಿ. ಚಲ್ದಿಗುಡುವನ್ ರಮ್ಯಸ್ಥಳಂ ಬಿಕ್ಕಡಿ ದಂಡನ್. ಈ ನಾವು ತಂದಿರತಕ್ಕಂತಹ ಬುತ್ತಿ ಎಲ್ಲ ತಿನ್ನೋಕೆ ಇಲ್ಲಿ ತುಂಬ ರಮಣೀಯವಾಗಿದೆ, ಮನೋಹರವಾಗಿದೆ ಈ ಪ್ರಾಂತ. ಕೆರೆಯಲ್ಲಿ ನೀರು, ಮರಗಳ ನೆರಳು, ಅದರ ಕೆಳಗಡೆನೆ ಮರಳಿನ ದಿಣ್ಣೆಗಳು, ಆಡ್ಕೊಳ್ಳೋಕ್ಕೆ ಹಾಯಾಗಿ ಊಟ ಮಾಡ್ಬೋದು ನಾವು. ರಮ್ಯಸ್ಥಳಂಬು ಇಕ್ಕಡಿ ದಂಡನ್ ಲೇಗಲು ನೀರು ದ್ರಾವಿ, ಕರುಗಳನ್ನು ಕರ್ಕೊಂಡು ಬನ್ನಿ, ಕರುಗಳೆಲ್ಲ ಇಲ್ಲೇ ಈ ಕೊಳದಲ್ಲಿ ನೀರು ಕುಡಿದುಬಿಟ್ಟು ನಂದಂ ಪಚ್ಚಿಕಲ್ ಮೇಯುಚುಂ ದಂಡಂಬೈ ವಿಹರಿಂಚುಂಚುಂಡಗ. ಆ ಕರುಗಳೆಲ್ಲ ಬಂದು ಇಲ್ಲಿ ಯಥೇಚ್ಛವಾಗಿ ನೀರು ಕುಡ್ಕೊಂಡು ಈ ಸುತ್ತಮುತ್ತ ಇರತಕ್ಕಂಥ ಪಚ್ಚಿಕಲ್ ಅಂತಂದರೆ ಹಸಿರು ಹುಲ್ಲು, ಅದನ್ನು ಮೇಯ್ತಾ ದಂಡಂಬೈ ವಿಹರಿಂಚುಂಚುಂಡಗ. ಅದರ ಮನಸ್ಸೋ ಇಚ್ಛೆಯಾಗಿ ಇಲ್ಲೆಲ್ಲ ತಿರುಗಾಡ್ಕೊಳ್ಳಿ. ಇಲ್ಲೇ ನಮ್ಮ ಕಣ್ಣು ಮುಂದೆ ಸುತ್ತಮುತ್ತ ಕಾಣಿಸ್ತಾ ಇರುತ್ತೆ, ಹಚ್ಚ ಹಸಿರಿದೆ, ನೀರು ಕುಡಿದು ಅವು ಕೂಡ ಮರಗಳ ನೆರಳಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಿ. ಬೇಕಾದರೆ ಇಲ್ಲ ಅವಕ್ಕಿಷ್ಟವಾದ ಹಾಗೆ ದಂಡಂಬೈ, ಅವುಗಳ ಮನಸ್ಸು ಬಂದ ಹಾಗೆ ಇಲ್ಲಿ ಸುತ್ತಮುತ್ತ ಇರತಕ್ಕಂತಹ ಹಸಿರು ಹುಲ್ಲನ್ನು ಮೇಯ್ಲಿ. ನೀವಿವಾಗ ಬನ್ನಿ, ಅಮಂದ ಪ್ರೀತಿ ಭಕ್ಷಿಂತಮೆ, ಬನ್ನಿ, ಇನ್ನೂ ತಡ ಮಾಡೋದು ಬೇಡ, ಈಗಲೇ ಲೇಟ್ ಆಗೋಯ್ತು. ಅಮಂದ, ಬೇಗನೆ ಭಕ್ಷಿಂತುಮೆ, ನಾವೆಲ್ಲರೂ ಕೂಡ ಊಟ ಮಾಡ್ಕೊಳ್ಳೋಣ ಬನ್ನಿ ಅಂತ ಕೃಷ್ಣ ಗೊಲ್ಲ ಬಾಲಕರನ್ನೆಲ್ಲ ಈ ರಮಣೀಯವಾದಂತಹ ಕೊಳದ ದಡಕ್ಕೆ ತಾವು ತಂದಿದ್ದಂಥ ಬುತ್ತಿಗಳನ್ನು ತಿನ್ನಲು ಆಹ್ವಾನಿಸ್ತಾ ಇದ್ದಾನೆ. ಅನಿನ ನಗುಂಗಾಕಯನಿ వత్సంబులనుత్సాహంబున నిర్మలంబులగు జలంబులు ద్రావించి పచ్చికల మొల్లంబులుగల పల్లంబులు నిలిపి చొక్కంబులగు చల్దుల ಚಿಕ್ಕಂಬುಲು ಸಕ್ಕಡಿಂಚಿ. ಕೃಷ್ಣ ಈ ರೀತಿಯ ಕರೆದ, ಬನ್ನಿ ಇನ್ನು ತಡ ಮಾಡೋದು ಬೇಡ, ಎಲ್ಲ ಊಟ ಮಾಡೋಣ ಅಂತ. ಅಗುಂಗಾಕ, ಸರಿ ಹಾಗೆ ಆಗಲಿ ಅಂತ ಅವರು ಕೂಡ ಉತ್ಸಾಹವಾಗಿ ಉತ್ಸಾಹಂಬುನ ನಿರ್ಮಲಂಬುಗು ಜಲಂಬುಲು ದ್ರಾವಿಂಚಿ, ಎಲ್ಲ ಅವರವ್ರ ಕರುಗಳನ್ನು ಹಿಡ್ಕೊಂಡು ಬಂದರು. ಪಾಪ ಅವಕ್ಕೂ ಬಿಸಿಲಿಗೆ ಬಾಯಾರು ಬಿಟ್ಟಿದ್ವು. ಕೊಳದ ನೀರು ಕಂಡ ತಕ್ಷಣ ಎಲ್ಲ ಓಡೋಡಿ ಬಂದು ಆ ನಿರ್ಮಲವಾದ ಜಲವನ್ನು ಅವುಗಳಿಗೆಲ್ಲ ಕುಡಿಸಿದ್ರು. ಪಚ್ಚಿಕಲ ಮೊಲ್ಲಂಬುಲುಗಲ ಪಲ್ಲಂಬುಲು ನಿಲಿಪಿ. ಪಚ್ಚಿಕಲು ಅಂತಂದ್ರೆ ಹಸಿರು ಹುಲ್ಲು, ಗರಿಕೆ ಹುಲ್ಲು, ಮೊಲ್ಲಂಬುಲು ಅಂದರೆ ಸಾಂದ್ರವಾಗಿ ಒತ್ತಾಗಿ ಬೆಳೆದಿರತಕ್ಕಂತಹ ಸ್ವಲ್ಪ ತಗ್ಗು ಪ್ರದೇಶದಲ್ಲಿ ಆ ಕರುಗಳನ್ನು ಎಲ್ಲನೂ ಬಿಟ್ಟು ಚೊಕ್ಕಂಬುಲಗು ಚಲ್ದುಲ ಚಿಕ್ಕಂಬುಲು ಸಕ್ಕಡಿಂಚಿ. ಚಿಕ್ಕಂಬುಲು ಅಂದರೆ ಒಂಥರ ಹಗ್ಗಗಳಲ್ಲೇ ನೇಯ್ದಿರ್ತಾರೆ, ಮಡಿಕೆ ಅಥವಾ ಪಾತ್ರೆಗಳನ್ನ ಇಟ್ಟುಬಿಟ್ಟು
ಅದನ್ನು ಭುಜಕ್ಕಾದರೂ ತಗಲಾಕ್ಕೊಳ್ಬೋದು, ಅಥವಾ ಮೇಲ್ಗಡೆ ಬೆಣ್ಣೆಗಳೆಲ್ಲ ಎತ್ತಿಡಕ್ಕೆ ಗೋಪಿಕಾಸ್ತ್ರೀಯರೆಲ್ಲ ಬಳಸ್ತಾರಲ್ಲ, ಉತ್ತ ಅಂತಾರೆ ಅಂತಹ ಬುಟ್ಟಿಗಳು, ದಾರದಲ್ಲಿ ಮಾಡಿರ್ತಕ್ಕಂಥ ಕ್ಯಾರಿ ಬ್ಯಾಗ್ಸ್ ಅಂದ್ಕೊಳ್ಳಿ. ಅದರಲ್ಲಿ ಎಲ್ಲನೂ ಅವ್ರವ್ರು ತಂದಿದ್ದ ಪದಾರ್ಥಗಳು ಇಟ್ಕೊಂಡು ಬಂದಿದ್ರಲ್ಲ, ಚಲ್ದುಳ ಚಿಕ್ಕಂಬುಲು ಸಕ್ಕಡಿಂಚಿ ಅದನ್ನೆಲ್ಲ ಹೊರಗಡೆ ತೆಗೆದ್ರು. ಆ ಒಂದು ಕ್ಯಾರಿ ಬ್ಯಾಗ್ ಒಳಗೆ ಇಟ್ಕೊಂಡು ಬಂದಿದ್ದು ಅವ್ರವ್ರ ಪಾತ್ರೆಗಳಲ್ಲಿ ಏನೇನು ತಂದುಕೊಂಡಿದ್ರು ತಿನ್ನತಕ್ಕಂಥ ಪದಾರ್ಥಗಳು ಎಲ್ಲವನ್ನು ತೆಗೆದು ಇಟ್ಕೊಂಡು ಕೃಷ್ಣನ ಕಡೆಗೆ ಆನಂದವಾಗಿ ನೋಡ್ತಾ ಇದ್ದಾರೆ ಅವರೆಲ್ಲ. ಜಲಜಾಂತಸ್ಥಿತ ಕರ್ಣಿಕಂ ದಿದಿಗಿರಾ ಸಂಗಂಭುಲಯ್ಯುನ್ನ ರೇಕುಲ చందంబునం కృష్ణుందిరిగిరా గూర్చుండిని వీక్షించుచున్ శిలలుం పల్లవముల్ ద్రుణంబుల్ లతల్ చిక్కంబులున్ బువ్వులాకులు కంచంబులుగా భుజించిరచటన్ ಗೋಪಾರ್ಭಕುಲ್ ಭೂವರ. ಹೇ ಪರೀಕ್ಷಿತ್ ಮಹಾರಾಜ, ಜಲಜಾಂತಸ್ಥಿತ ಕರ್ಣಿಕನ್, ಆ ತಾವರೆಯ ಹೂವಿನ ನಡುವೆ ಒಂದು ಕರ್ಣಿಕೆ ಇರುತ್ತೆ. ಅದರ ಸುತ್ತು ಪದರವಾಗಿ ಆ ರೆಕ್ಕೆಗಳು ಅಂತಂದರೆ ಹೂವಿನ ದಳಗಳು ಬಿಚ್ಚಿಕೊಂಡಿರುತ್ತೆ. ಅಂತಂದ್ರೆ ಏನು, ಆ ಕರ್ಣಿಕೆಯೇ ಆಧಾರ. ಆ ಹೂವಿನ ದಳೆಗಳಿಗೆಲ್ಲ, ತಾವರೆಯ ಸಹಸ್ರ ದಳಗಳಿಗೆಲ್ಲವೂ ಕೂಡ ಕರ್ಣಿಕೆಯೇ ಆಧಾರ. ಅದು ಮಧ್ಯ ಇರುತ್ತೆ, ಅದರ ಸುತ್ತಲೂ ಆ ದಳಗಳೆಲ್ಲವೂ ಕೂಡ ಹೊಂದಿ ಅದರ ಸುತ್ತು ಬಿಚ್ಚಿಕೊಂಡಿರುತ್ತೆ. ಆ ರೀತಿಯಾಗಿ ಜಲಜಾಂತಸ್ಥಿತ ಕರ್ಣಿಕಂದಿರಿಗಿರ ಸಂಗಂಬುಲಯ್ಯುನ್ನ ರೇಕುಲ ಚಂದಂಬುನ, ಆ ಹೂವಿನ ದಳಗಳಂತೆ ಕೃಷ್ಣನಿಂದಿರಿಗಿರ ಗೂರ್ಚುಂಡಿ ವೀಕ್ಷಿಂಚುಚನ್. ಕೃಷ್ಣ ಆಕರ್ಷಣೆಯ ಆಧಾರದ ಕೇಂದ್ರ ಬಿಂದು ಅವನು. ಈ ಗೋಪಾರ್ಭಕರು ಅಂತಂದರೆ ಗೋಪವತ್ಸರು, ಗೋಪ ಬಾಲಕರೆಲ್ಲರೂ ಕೂಡ ಅವನ ಸುತ್ತಲೂ ತಾವರೆಯ ಕರ್ಣಿಕೆಯ ಸುತ್ತಲೂ ಒತ್ತಿ ಹೊಂದಿಕೊಂಡಿರತಕ್ಕಂಥ ದಳಗಳೋಪಾದಿಯಲ್ಲಿ ಕೃಷ್ಣನ ಸುತ್ತಲೂ ಕೂತ್ಕೊಂಡ್ರು. ಕೃಷ್ಣ ಮಧ್ಯ ಕೇಂದ್ರ ಬಿಂದು ಅವನು ಕೂತಿದ್ದಾನೆ, ಅವನ ಸುತ್ತಲೂ ಎಲ್ಲರೂ ಆನಂದವಾಗಿ ಕೂತ್ಕೊಂಡ್ರು, ಊಟ ಮಾಡ್ಕೊಳ್ಳೋಣ ಅಂತ. ಅವರು ಅಲ್ಲಿಗೆ ತಟ್ಟೆಗಳು ತಂದುಕೊಂಡಿರಲಿಲ್ಲ. ಅವರು ಅಗಲವಾಗಿರ್ತಕ್ಕಂಥ ಬಂಡೆಗಳಿರುತ್ತಲ್ಲ, ಸ್ವಲ್ಪ ನುಣುಪಾದ ವಿಶಾಲವಾದ ಬಂಡೆಗಳು, ಅವೇ ಅವ್ರಿಗೆ ತಟ್ಟೆಗಳು. ಅದ್ರ ಮೇಲೆ ಒಂಚೂರು ನೀರು ಚೆಲ್ಲಿ ಧೂಳು ಹೋಗಿಸ್ಕೊಂಡ್ರೆ ಅದ್ರ ಮೇಲೆ ಅನ್ನ ಹಾಕ್ಕೊಂಡು ತಿಂದ್ಬಿಡೋದು. ಶಿಲಲುಂ ಪಲ್ಲವಮುಲ್ తృణంబులు లతల్ చిక్కంబులున్ పువ్వులాకులు కంచంబులుగా ಭುಜಿಂಚಿರಚಟನ್ ಗೋಪಾರ್ಭಕುಲ್. ಅಂತಂದರೆ ಏನು ಮಾಡಿದ್ರು, ಕೆಲವರು ಹೋಗಿ ಆ ತಾವರೆಯ ವಿಶಾಲವಾಗಿರ್ತಕ್ಕಂಥ ತಾವರೆ ಎಲೆಗಳು ಕಿತ್ಕೊಂಡ್ಬಂದ್ಕೊಂಡ್ರು. ಇನ್ನು ಕೆಲವರು ಯಾವುದೋ ಮರದ ಎಲೆಗಳು ಕಿತ್ಕೊಂಡು ಬಂದು ಅದನ್ನೆಲ್ಲ ಅಲ್ಲೇ ಸಿಕ್ಕತಕ್ಕಂಥ ಬಳ್ಳಿಗಳಿಂದ ಒಂದಕ್ಕೊಂದು ಸೇರಿಸಿ ಸ್ವಲ್ಪ ಹೊಲ್ದಂಗೆ ಮಾಡೋ ಏನೋ, ಒಟ್ಟಲ್ಲಿ ಬರೀ ಆ ಪ್ರಕೃತಿಯಲ್ಲಿ ದೊರಕುವ ವಸ್ತುಗಳೇ ಆರ್ಗ್ಯಾನಿಕ್ ಮ್ಯಾಟರ್ ಅಂತಂದರೆ, ಮತ್ತೆ ಆ ಎಲೆ ಅಲ್ಲೇ ಹಾಕಿದ್ರೆ ಅಲ್ಲೇ ಗೊಬ್ಬರ ಆಗಬೇಕು. ಪ್ಲಾಸ್ಟಿಕ್ ತೊಗೊಂಡು ಹೋಗಿ ಎಲ್ಲೆಲ್ಲಿನ ಬೆಟ್ಟಗಳ ಮೇಲಿನ ಕೊಳಗಳ ಬದಿಗಳು ಬೆಟ್ಟಗಳು ಎಲ್ಲ ಹಾಳು ಮಾಡಿ ಬರ್ತೀವಲ್ಲ ಈಗ ಆ ರೀತಿಯಲ್ಲ. ಅಲ್ಲೇ ಪ್ರಕೃತಿಯಲ್ಲಿ ಸಹಜವಾಗಿ ದೊರಕತಕ್ಕಂತಹ ಎಲೆಗಳು, ಚಿಕ್ಕ ಚಿಕ್ಕ ಎಲೆ ಆದರೆ 2-3 ಸೇರಿಸ್ತಕ್ಕಂಥದ್ದು, ಅಥವಾ ಬಂಡೆಗಳ ಮೇಲೆ ನೀರು ಚೆಲ್ಕೊಂಡು ಅದ್ರ ಮೇಲೆ ತಾವು ತಂದಿದ್ದಂಥ ಪದಾರ್ಥಗಳನ್ನು ಇಟ್ಟುಕೊಂಡು ಗೋಪಾರ್ಭಕುಲ್ ಭುಜಿಂಚಿರಿ, ಎಲ್ಲರೂ ಊಟ ಮಾಡಿಕೊಂಡ್ರು. మాటి మాటికి వ్రేలు మడచి ఊరించుచున్ ఊరుగా ఎలదినుచుండు నొక్కన్ డొకని కంచములోని దొడిసి చెయ్యనం రింగి చూడు లేదని నూరు సూపు నొక్కన్ డెగురార్కుర చెల్దు లేలి మింబన్నిద ಮಾಡಿ ಕೂರ್ಕೊನೆ ಕುಡುಚು ನೊಕ್ಕಣ್ ಡಿನ್ನಿಯುಂಡಗ పంచియుడుట నెచ్చలితన మనుచున్ బంతెన గుండులాడు నొకడు కృష్ణుంజూడు మనుచున్గి కురించి పరుంబ్రుల మేలి భక్షరాశి మెసంగునొకండు నవ్వునొకడు సకల నవ్వించునొకడు ముచ్చటలాడునొకండు ಮುರಿಯುನೊಕಂಡು. ಆ ಕೃಷ್ಣ ಪರಮಾತ್ಮ ಇರೋ ಕಡೆನೇ ಆನಂದ ಸ್ವರೂಪಿ, ಆನಂದ ಕಂದನಾದಂಥ ಅವನು ಈ ಬಾಲಕರೊಡನೆ ಆಟ ಆಡ್ತಾ ಇದ್ದರೆ, ಊಟ ಮಾಡಲಿಕ್ಕೋಸ್ಕರ ಊಟದ ಆಟ ಆಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಮಕ್ಕಳು ಏನು ಆನಂದವಾಗಿದ್ದಾರೆ ಅಂದರೆ, ಯಾವುದೇ ಚಿಂತೆ ಇಲ್ಲ, ಪರಮಾತ್ಮನ ಸಾನ್ನಿಧ್ಯ. ತಂದುಕೊಂಡಿರ್ತಕ್ಕಂತಹ ಊಟಗಳನ್ನೆಲ್ಲ ತಿನ್ನಬೇಕು. ಏನು ಮಾಡ್ತಾ ಇದ್ದಾರೆ, ಮಾಟಿಗೆ ವ್ರೇಲು ಮಡಚಿ,
ಎಡಗೈಯಲ್ಲಿ ಮೊಸರನ್ನಗಳೋ ಅಥವಾ ಅನ್ನಗಳು ಇಟ್ಕೊಂಡು ಬಿಡೋದು ತುತ್ತು, ಬಲಗೈ ಬೆಟ್ಟಗಳ ನಡುವೆ ಉಪ್ಪಿನಕಾಯಿ, ಊறுಗಾಯಿ ಅಂತಂದರೆ ಉಪ್ಪಿನಕಾಯಿಗಳು ಹೋಳುಗಳು ಸಿಕ್ಕಿಸ್ಕೊಂಡು ಬಿಡೋದು. మాటికి వ్రేలు మడిచి ఊరించుచుం ఊరಗಾಯಲು ತಿನುಚುಂಡೊಕ್ಕಂಡು. ಒಬ್ಬನಿಗೆ ಆ ಉಪ್ಪಿನಕಾಯಿಯೇ ಆನಂದ. ಬೆಟ್ಟಗಳು ಸೊಂದಿಲ್ಲಿ ಸಿಕ್ಕಿಸ್ಕೊಂಡು ಮಧ್ಯೆ ಅನ್ನದ ಮಧ್ಯೆ ಅದನ್ನು ಕಚ್ಕೊಂಡು ತಿಂತಾ ಇದ್ದಾನೆ. కంచములోని దొడిసి చెయ్యనంబ్రింగి చూడు లేదని నోರು ಸೂಪನು ಡೊಕ್ಕಡು. ಒಬ್ಬನ ಪಕ್ಕದಲ್ಲಿ ಇರ್ತಕ್ಕಂಥವನು ನಿಧಾನಕ್ಕೆ ಹಾಕೊಂಡು ಏನೋ ರುಚಿ ನೋಡ್ಕೊಂಡು ತಿಂತಾ ಇದ್ದಾನೆ. ಇವನು ಲಬಕ್ಕಂತ ಅವನ ತಟ್ಟೆಲಿರೋದು ಎತ್ತು ಬಾಯಿಗೆ ಹಾಕೊಂಡ್ಬಿಟ್ಟು ಏಯ್ ಅಂತ ಅವನನ್ನಷ್ಟೊತ್ತಿಗೆ ಆಗಲೇ ನುಂಗಿಬಿಟ್ಟಿದ್ದಾನೆ. ನೋಡು ನಾನೆಲ್ಲಿ ತಗೊಂಡೆ, ಎಲ್ಲ ಮಕ್ಕಳ ಆಟ. ಆ ರೀತಿಯಾಗಿ చూడు లేదు అని నోరు ಸೂಪುಂಡೊಕ್ಕಡು. ನುಂಗುಬಿಟ್ಟು ಆಮೇಲೆ ನೋಡು ನಾನೇನು ತಿಂದಿಲ್ಲ, ನಿನ್ನ ತಟ್ಟೆಲಿ ತೊಗೊಂಡೇ ಇಲ್ಲ ಅಂತ ಬಾಯಿ ತೋರಿಸ್ತಾ ಇದ್ದಾನೆ ಒಬ್ಬನು. ಎಗುರಾರ್ಗುರ ಚೆಲ್ದು ಲೇಲಿಮಿಂಬನ್ನಿದ ಮಾಡಿ ಕೂರ್ಕೊನಿ ಕುಡಿಚು ನೊಕ್ಕಂಡು. ಏಲಿಮಿಂ ಅಂದರೆ ಸುಮ್ಮನೆ ಮೋಸ ಮಾಡಬೇಕು ಅಂತ ಮನಸ್ಸೇನಿಲ್ಲ. ಹುಡುಗಾಟಿಕೆಯಿಂದ ಎದುರುಗಡೆ ಇರ್ತಕ್ಕಂತಹವರ ತಟ್ಟೆಯಿಂದ ಪನ್ನಿದಮು ಅಂದರೆ ಮೋಸ ಮಾಡೋದು, ಅವ್ರಿಗೆ ಗೊತ್ತಾಗದೇ ಇರೋಗೆ, ಅವ್ರಿಗೆ ತಿಳಿಯದಿರೆ, ಏನು ಆಸ್ತಿ ಐಶ್ವರ್ಯಗಳನ್ನೇನು ಕಿತ್ಕೊಳ್ತಾ ಇಲ್ವಲ್ಲ, ಊಟ ತಾನೇ ತಮಾಷೆ ಮಾಡಿಕೊಂಡು ಊಟ ಮಾಡ್ತಕ್ಕಂಥದ್ದು. ಅವನ ತಟ್ಟೆಯಲ್ಲಿರ್ತಕ್ಕಂಥದ್ದು ಎದುರುಗಡೆ 2-3 ಜನದ ತಟ್ಟೆಯಲ್ಲಿ ಅಥವಾ ಅವರ ಕೈಯಲ್ಲಿ ಹಿಡ್ಕೊಂಡು ತಿಂತಾರೆ, ಒಂದೊಂದು ತೆಗೆರಿಸ್ಕೊಂಡ್ಬಿಡೋದು. ಅವ್ರನ್ನ ನೋಡು ಇಲ್ಲಿ ನೋಡು ಅನ್ನೋದು ತಾನು ತಗೊಂಡು ಕೂರ್ಕೊನೆ ಕುಡಿಚು ನೊಕ್ಕೊಂಡು ಅವನು ಚೆನ್ನಾಗಿ ಎಲ್ಲೋ ತಿಂಡಿಪೋತ ಅವ್ರದ್ದು ಇವ್ರದ್ದು ಎಲ್ಲ ಅವ್ರು ನೋಡೋಷ್ಟ್ರೊಳಗೆ ತೆಗೆದು ಬಾಯಲ್ಲಿ ಹಾಕ್ಕೊಂಡು ತಿಂತಾ ಇದ್ದಾನೆ. ಇನ್ನಿ ಉಂಡಗ ಬಂಚಿ ಎಡುಟ ನೆಚ್ಚಲಿತನ ಮನುಚು ಬಂತೆನ ಗುಂಡುಲಾಡನು ಕಂಡು. ಇಷ್ಟೊಂದು ತಂದಿದ್ದೀವಿ, ಎಲ್ಲರೂ ಒಬ್ಬರ ಮನೆಯಿಂದ ಎಲ್ಲರೂ ಅವ್ರವ್ರ ಮನೆಯಿಂದ ಏನೇನು ವಿಧವಾದ ತಂದಿದ್ದೀವಲ್ಲ. ಇನ್ನಿ ಉಂಡಗ ಇಷ್ಟೊಂದಿರುವಾಗ ಪಂಚಿ ಉಡುಟ ನೆಚ್ಚಲಿತನಮು. ಸ್ನೇಹಿತರು ಅಂತಂದರೆ ಒಬ್ರಿಗೊಬ್ರು ಹಂಚ್ಕೊಂಡು ತಿನ್ಬೇಕಪ್ಪ. ಹಂಚಿ ತಿನ್ನೋದ್ರಲ್ಲಿ ಸ್ವರ್ಗ ಸುಖ ಅಂತ ಹೇಳ್ತಾರಲ್ಲ, ಶೇರಿಂಗ್ ಈಸ್ ಕೇರಿಂಗ್ ಅಂತ ಹೇಳ್ಕೊಡ್ತಾರೆ ಈ ಕಾಲದಲ್ಲಿ ಮಕ್ಕಳಿಗೆ. ತಮ್ಮ ಹತ್ರ ಇರತಕ್ಕಂಥದ್ದು ಹಂಚಿ ತಿನ್ಕೋಬೇಕಪ್ಪ ಅಂತ ಒಬ್ಬನು ಬುದ್ಧಿವಾದ ಬೇರೆ ಯಾಕೆ ತಾನು ತೆಕ್ಕೊಂಡ್ಬಿಟ್ಟಿರ್ತಾನಲ್ಲ, ಇನ್ನೊಬ್ಬರದ್ರಲ್ಲಿ ತೆಗೆದುಕೊಂಡು ತಿಂದುಬಿಟ್ಟಿರ್ತಾನಲ್ಲ, ಅದಕ್ಕೆ ಇವಾಗ ಹೇಳ್ಕೊಡೋದು. ಇನ್ನಿ ಉಂಡಗನ್ ಪಂಚಿ ಎಡುಟ ನೆಚ್ಚಲಿತನಮು. ಒಳ್ಳೆ ಸ್ನೇಹ ಅಂದರೆ ಒಬ್ರಿಗೊಬ್ರು ಹಂಚ್ಕೊಂಡು ತಿನ್ಬೇಕಪ್ಪ ಅಂತ ಬಂತೆನ ಗುಂಡುಲಾಡರೋ ಕಡು. ಬಂತೆನ ಗುಂಡು ಅನ್ನತಕ್ಕಂಥದ್ದು ಏನೋ ಒಂದು ಆಟ ಅಥವಾ ತುತ್ತುಗಳನ್ನ ಒಬ್ರಿಗೊಬ್ರು ಕೊಟ್ಕೊಂಡು ಹಂಚಿಕೊಂಡು ತಿಂತಾ ಇದ್ದಾರೆ. కృష్ణుంజూడు మనుచున్ గికురించి పరుమ్రుల మేలి ಭಕ್ಷರಾಶಿ ಮೆಸಂಗುನು ಕಂಡು. ನೋಡು ಕೃಷ್ಣ ನೋಡು ಆ ಕಡೆ ಇದ್ದಾನೆ, ಕೃಷ್ಣನ್ ನೋಡು ಏನೋ ಕರೀತಾ ಇದ್ದಾನೆ ಅಂತ ಕೃಷ್ಣನ ಹೆಸರು ಹೇಳಿ ಇವನು ಆ ಕಡೆ ತಿರುಗೋಷ್ಟ್ರೊಳಗೆ ಇವನ್ನ ಪಕ್ಕದವನ್ನ ತಟ್ಟೆಯಲ್ಲಿ ಇದ್ದಿದ್ದನ್ನು ಇನ್ನೊಬ್ಬನ ತೆಗೆದುಕೊಂಡು ತಿಂದುಬಿಡೋದು. ಈ ರೀತಿ ಏನೇನು ಥರ ಮಾಡ್ತಾ ಇದ್ದಾರೆ ಅದನ್ನು ಕಂಡು ನವ್ವು ಕೊಡು. ಅದನ್ನು ನೋಡಿ ಒಬ್ಬೊಬ್ರಿಗೊಬ್ಬರು ಆಟ ನೋಡಿಕೊಂಡು ನಗ್ತಾ ಇದ್ದಾರೆ ಜೋರಾಗಿ ಆನಂದವಾಗಿ. ಸಕುಲ ನವ್ವಿಂಚು ನೊಕಡು. ಫ್ರೆಂಡ್ಸ್ಗೆಲ್ಲ ತೋರಿಸೋದು, ಪಕ್ಕದಲ್ಲಿ ಕೂತಿರೋರ್ಗು ನೋಡು ಅವನಿಗೆ ಏನು ಮಾಡ್ತೀನಿ ನೋಡೀಗ, ನೋಡು ಅಂತನ್ನೋದು, ತೊಗೊಂಡು ತಿಂದುಬಿಡೋದು. ಅವಾಗ ಈ ಜೊತೆಗಾರರೆಲ್ಲ ಜೋರಾಗಿ ನಗುತ್ತಾರೆ. ಆ ಥರ ನವ್ವಿಂಚು ನೊಕಡು ಮುಚ್ಚಟಾಡುಲೊಕಡು. ಏನೋ ಆನಂದ. ಒಬ್ರಿಗೆ ತಿನ್ನಿಸೋದು, ಒಬ್ರಿಗೆ ಮೆಣಸಿನ್ಕಾಯಿ ಒಳಗಡೆ ಸೇರಿಸ್ಬಿಟ್ಟು ತಿನ್ನಿಸ್ಬಿಡೋದು, ಅವ್ನು ಖಾರ ಅಂತಂದರೆ ನೀರು ಕೊಡೋದು, ಎಷ್ಟು ಬಾಲ ಚೇಷ್ಟೆಗಳು ಮಾಡ್ಬೋದು ಆ ರೀತಿಯಾಗಿ ಎಲ್ಲ ಆಡಿಕೊಂಡು ಮುರಿಯೋನೊಕಡು ಆನಂದವಾಗಿ ಎಲ್ಲರೂ ಕೂತ್ಕೊಂಡು ಕೃಷ್ಣನ ಜೊತೆ ವನಭೋಜನವನ್ನು ಸವಿತಾ ಇದ್ದಾರೆ. ಆ ಯವ್ವಸರಂಬುನ ಕಡುಪುನ ದಿಂಡುಗಾಂಗಟ್ಟಿನ ವಲುವಲೋ ಲಾಲಿತ ವಂಶನಾಳಂಬುಂಜನಿಪಿ ವಿಮಲ ಶೃಂಗಂಬುನು ಬೇತ್ರದಂಡಂಬುನು ಜಾರಿ ರಾಣಿ ಕಡಾ ಚಂಕನಿರಿಕಿ మీగడ పెరుగుతో మేళవించిన చల్ది ముద్దడాపలి చేత మొనయను నిచి చలరేంగి కొసరి తెచ్చిన ఊరుంగాయలు వ్రేళ్ల సంతుల ఎందు వెలయ నిరికి సంగడీల నడుమన్ జక్కంగ గూర్చుండి నర్మ భాషణములు నగవు నెరపి యాగభోక్త కృష్ణుండ మరులు వెరంగదం ಶೈಶವಂಬು ಮೆರೆಸಿ ಚೆಲ್ದಿ ಗುಡಿಚೆ. ಆ ಯವ್ವಸರಂಬುನ ಆ ಸಂದರ್ಭದಲ್ಲಿ ಆ ಕೃಷ್ಣನ ಒಂದು ಹೇಗೆ ಅವನ ಭಂಗಿ ಹೇಗಿತ್ತು ಅನ್ನತಕ್ಕಂಥದ್ದು
ತಿಳಿಸ್ಕೊಡ್ತಾ ಇದ್ದಾರೆ ಇಲ್ಲಿ. ಕಡುಪುನ ದಿಂಡುಗಾಗಟ್ಟಿನ ಒಲುವಲೋ, ಸೊಂಟಕ್ಕೆ ಅವನು ಪೀತಾಂಬರವನ್ನು, ಒಂದು ದಟ್ಟಿಯನ್ನು ಭದ್ರವಾಗಿ ಕಟ್ಟಿಕೊಂಡಿದ್ದಾನೆ. ಆ ಕಟ್ಟಿರತಕ್ಕಂತಹ ಆ ವಸ್ತ್ರದ ಸೊಂದಿಗೆ ಲಾಲಿತ ವಂಶನಾಳಂಬು ಜೊನಿಪಿ, ಸೊಂಟದ ಪ್ರದೇಶದಲ್ಲಿ ತನ್ನ ಕಟ್ಟಿರೋ ಪಂಚೆ ಒಳಕ್ಕೆ ಆ ಕಟ್ಟಿಗೆ ವಂಶನಾಳ ಅಂದರೆ ತನ್ನ ವೇಣುವನ್ನು ಜೊನಿಪಿ ತುರುಕಿ ಇಟ್ಕೊಂಡಿದ್ದಾನೆ, ಸೊಂಟದಲ್ಲಿ ಸಿಕ್ಕಿಸ್ಕೊಂಡಿದ್ದಾನೆ. ಈಗ ಬೀಗದ ಕೈ ಹಿಂದೆ ಎಲ್ಲ ಜಡೆ ಹಾಕೊಳ್ಳೋ ಭಜನೆಗೆ ಎಲ್ಲ ಸಿಕ್ಕಿಸ್ಕೊಳ್ತಾ ಇದ್ರು ಹೆಣ್ಮಕ್ಳು. ಆ ರೀತಿ ಅವನ ಆ ಪಂಚೆಯ ಕಟ್ಟಿಗೆ ವಂಶನಾಳವನ್ನು ಜೋನಿಪಿ ಸಿಕ್ಕಿಸ್ಕೊಂಡಿದ್ದಾನೆ. ವಿಮಲ ಶೃಂಗಂಬುನು ವೇತ್ರದಂಡಂಬುನು ಜಾರಿರಾಣೀಕ ಡಾಚಂಕ ನಿರಿಕಿ, ತಾನು ತಂದುಕೊಂಡಿರ್ತಕ್ಕಂಥ ಕೊಂಬು ವಾದ್ಯ, ಆಮೇಲೆ ವೇತ್ರದಂಡ, ಒಂದು ಕೋಲ್ ಇಟ್ಕೊಂಡಿರ್ತಾರೆ, ಗೋಪಾಲಕ ಅಲ್ವಾ, ಹಸುಗಳು ಆ ಕಡೆ ಈ ಕಡೆ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳೋಕ್ಕೆ ಗೋವತ್ಸಗಳನ್ನು ನೋಡ್ಕೊಳ್ಳಿಕ್ಕೋಸ್ಕರ ಒಂದು ಕೋಲು ಇಟ್ಕೊಂಡಿದ್ದಾನೆ. ಆ ಕೋಲು ಮೇಲೆ ಆ ಶೃಂಗ ಎರಡೂ ಜಾರಿರಾಣಿಕ, ಜಾರಿ ಬಿದ್ದು ಹೋಗ್ಬಾರ್ದಲ್ಲ ತಾನು ಊಟ ಮಾಡುವಾಗ, ಅಲ್ಲಿ ಇಲ್ಲಿ ಇಡ್ಲಿಲ್ಲ, ಎಲ್ಲವನ್ನು ತನ್ನ ಬಳಿಯೇ ಇಟ್ಕೊಂಡಿದ್ದಾನೆ. ಜಾರಿರಾಣಿಕ ಡಾಚಂಕ ನಿರಿಕಿ, ಎಡಗಡೆ ಕಂಕಳ ಕೆಳಗಡೆಗೆ ಸಿಕ್ಕಿಸ್ಕೊಳ್ತಾ ಇದ್ದಾನೆ, ಇರಿಕಿಸ್ಕೊಂಡ. ಡಾಚಂಕ, ಚಂಕ ಅಂದರೆ ಕಂಕುಳು, ಡಾ ಅಂತಂದ್ರೆ ಏನಪ್ಪ ಅಂದರೆ ನಾವು ಕನ್ನಡದಲ್ಲಿ ಎಡ ಅನ್ನತಕ್ಕಂಥದ್ದನ್ನು ಅವರು ಡಾ ಅಂತ ಕರೀತಾರೆ. ಡಾಕಾಲು ಅಂದರೆ ಎಡಗಾಲು, ಡಾಕನ್ನು ಅಂದರೆ ಎಡಗಣ್ಣು, ಡಾಚಂಕ ಅಂದರೆ ಎಡಕಂಕುಳು. ಈಗ ಕೃಷ್ಣ ತನ್ನ ಒಂದು ವೇತ್ರದಂಡವನ್ನು ಮತ್ತು ಆ ಕೊಂಬನ್ನು ಎರಡನ್ನೂ ಎಡಕಂಕಳಲ್ಲಿ ಇರಿಕಿಸ್ಕೊಂಡ, ಜಾರು ಹೋಗದೆ ಇರೋ ಹಾಗೆ ಭದ್ರವಾಗಿ ಹಿಡ್ಕೊಂಡ. ಮೀಗಡ ಪೆరుగుತೋ ಮೇಳವಿಂಚಿನ ಚಲ್ದಿ ಮುದ್ದಲು, ರಾತ್ರಿ ಅನ್ನ ಮೆಕ್ಕಿಬಿಟ್ಟಿದ್ರೆ ಅದಕ್ಕೆ ರಾತ್ರಿನೇ ಮೊಸರು ಹಾಕಿ ಕಲಸಿ ಇಟ್ಟುಬಿಟ್ಟಿರ್ತಾರೆ, ಒಂದು ಚಿಟಿಕೆ ಉಪ್ಪು ಹಾಕಿ ಕಲಸಿ ಇಟ್ಬಿಟ್ರೆ ಎಲ್ಲ B12 ಯಾವ್ಯಾವ ವಿಟಮಿನ್ಸ್ ಬೇಕೋ ಎಲ್ಲ ಇರುತ್ತೆ, ಹೊಟ್ಟೆ ತಂಪಾಗಿರುತ್ತೆ, ಉಷ್ಣ ಆಗಲ್ಲ ಅಂತೆಲ್ಲ ಹಿಂದಿನ ಕಾಲದಲ್ಲಿ ಹೇಳ್ತಾಯಿದ್ರು. ಮಧ್ಯೆ ಹೊರಟೋಗಿತ್ತು ಆ ಪದ್ಧತಿ. ಮತ್ತು ಈಗ ಪಾಪ ನ್ಯೂಟ್ರಿಷನ್ಗಳೆಲ್ಲ ಅದನ್ನೇ ಹೇಳ್ತಾ ಇದ್ದಾರೆ, ರಾತ್ರಿನೇ ಅನ್ನ ಮಿಕ್ಕಿದ್ರೆ ಸ್ವಲ್ಪ ಮೊಸರು ಹಾಕಿ ಇಟ್ಟುಬಿಡಿ, ಅದು ಅವಾಗ ಒಳ್ಳೆ B12 ಕೊಡುತ್ತೆ ನಿಮಗೆ ಅಂತ. ಆ ರೀತಿ ಕೃಷ್ಣ ಆ ಕಾಲದಲ್ಲಿ ತಂಗಳನ್ನಕ್ಕೆ ಮೊಸರು ಹಾಕಿ ಕಲಿಸ್ಕೊಂಡು ತಂದ್ಕೊಂಡ್ಬಿಟ್ಟಿದ್ದ. ಆ ತಂದಿದ್ದನ್ನು ಮೀಗಡ ಪೆరుగుತು, ಗಟ್ಟಿ ಕೆನೆ ಮೊಸರು, ಮೇಳವಿಂಚಿನ ಕಲಸಿರತಕ್ಕಂತಹ ಚಲ್ದಿ ಮುದ್ದಲು, ಡಾಪಲಿ ಚೇತ ಮೊನೆಯ ನುಣುಚಿ, ಎಡಗೈ ಅಂಗೈನಲ್ಲಿ ಹಿಡ್ಕೊಂಡಿದ್ದಾನೆ, ತುತ್ತು, ದೊಡ್ಡ ತುತ್ತು ಮೊಸರನ್ನು ಕಲಸಿರತಕ್ಕಂಥದ್ದನ್ನು ಇಟ್ಕೊಂಡಿದ್ದಾನೆ. ಚಲರೇಗಿ ಕೊಸರಿ ತೆಚ್ಚಿನ, ತನಗೆ ತಿನ್ನಬೇಕು ಉಪ್ಪಿನಕಾಯಿ ಅಂತ ಆಸೆ. ಅಮ್ಮಂದರು ಚಿಕ್ಕ ಮಕ್ಕಳು ಜಾಸ್ತಿ ಉಪ್ಪಿನಕಾಯಿ ತಿನ್ನಬಾರ್ದು, ಖಾರ ಆಗುತ್ತೆ, ಹೋಗು ಅಂದರೆ ಅಮ್ಮ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಡಮ್ಮ, ಅಲ್ಲಿ ಮೊಸರನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ಕಾಡಿ ಬೇಡಿ ತಂದ್ಕೊಂಡಿದ್ದಾನೆ ಉಪ್ಪಿನಕಾಯಿನ. ಅದನ್ನು ತೆಗೆದ, ಚಲರೇಗಿ ಕೊಸರಿ ತೆಚ್ಚಿನ, ಅಮ್ಮ ಇನ್ನೊಂಚೂರು ಉಪ್ಪಿನಕಾಯಿ ಹಾಕಮ್ಮ, ಇನ್ನೊಂದು ಸ್ವಲ್ಪ ಉಪ್ಪಿನಕಾಯಿ ಹಾಕಮ್ಮ ಅಂತ ತಂದುಕೊಂಡಿರ್ತಕ್ಕಂಥದ್ದನ್ನು ಉರೇಳ್ಳ ಸಂದುಲ ಎಂದು ಬೆಲೆಯ ನಿರಿಕಿ, ಬಲಗೈಯಲ್ಲಿ ಬೆಟ್ಟು ನಡುವೆ ಹೋಳು ಸಿಕ್ಕಿಸ್ಕೊಂಡು ಬಿಟ್ಟಿದ್ದಾನೆ. ಮೊದಲೇ ಒಂದಾದ್ಮೇಲೆ ಒಂದು ತಿಂದ್ಕೋಬೇಕಲ್ಲ, ಒಂದು ತುತ್ತು ಮೊಸರನ್ನ ಒಂದು ಉಪ್ಪಿನಕಾಯಿ ಚೂರು ಹಾಗೆ ಕಟ್ಕೊಂಡು ತಿನ್ನೋಕ್ಕೆ ಇಟ್ಕೊಂಡು, ಸಂಗಡಿಯಿಲ ನಡುಮ ಚಕ್ಕಂಗ ಗೂರ್ಚುಂಡಿ, ಎಲ್ಲರ ಮಧ್ಯೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಕೂತ್ಕೊಂಡು ತುತ್ತಿಟ್ಕೊಂಡು ನರ್ಮ ಭಾಷಣ ಮೂಲ ನಗವು ನೆರಪಿ, ನರ್ಮ ಭಾಷಣ, ಎಲ್ಲರಿಗೂ ಹಿತವಾಗೋ ಹಾಗೆ, ಆನಂದವಾಗೋ ಹಾಗೆ, ಎಲ್ಲರನ್ನೂ ಒಳ್ಳೆ ಮಾತಾಡಿಕೊಂಡು, ನರ್ಮ ಭಾಷಣ ಮೂಲ ನಗವು ನೆರಪಿ, ಆ ನಗುವನ್ನು ಹರಡ್ಬಿಟ್ಟಿದ್ದಾನೆ. ನೆರಬೋದು ಅಂತಂದರೆ ಹರಡ್ಬಿಡೋದು. ಭಗವಂತ ಸಾನ್ನಿಧ್ಯ ಅಂದ್ರೇ ಅಲ್ಲಿ ಆನಂದದ ಲಹರಿ, ಅದಕ್ಕೆ ಅತ್ಯದ್ಭುತವಾದ ಆನಂದ ಒಳ್ಳೆ ಪ್ರವಾಹದೋಪಾದಿಯಲ್ಲಿ ಹರಡ್ತಾ ಇರುತ್ತೆ, ಬೆಳಕಿನೋಪಾದಿಯಲ್ಲಿ ಸುತ್ತಲೂ ಹರಡ್ತಾ ಇರುತ್ತೆ. ದೀಪ ಮಧ್ಯೆ ಇದ್ದರೆ ಸುತ್ತಲೂ ಕಾಂತಿ ಹರಡಿದ ಹಾಗೆ ಆ ಭಗವಂತನ ಸಾನ್ನಿಧ್ಯ ಅನ್ನತಕ್ಕಂಥದ್ದಲ್ಲಿ ಆನಂದದ ಲಹರಿಗಳು ಎಲ್ಲ ಕಡೆಯೂ ಹರಡುತ್ತೆ. ಹಾಗೆ ಈ ಕೃಷ್ಣ ಮಧ್ಯ ಕೂತ್ಕೊಂಡು ನರ್ಮ ಭಾಷಣ ಮೂಲ ನಗವು ನೆರಪಿ, ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ಕೊಂಡು ಏನೋ ಮಧ್ಯೆ ತಮಾಷೆ ಮಾಡಿಕೊಂಡು ತನ್ನ ನಗುವನ್ನು ಎಲ್ಲರಿಗೂ ಹಂಚಿಟ್ಟಿದ್ದಾನೆ, ಆನಂದದ ರಸವನ್ನು ಸುತ್ತಲೂ ಹರಡ್ತಾ ಇದ್ದಾನೆ. ಯಾಗಭೋಕ್ತ ಕೃಷ್ಣುಂಡು, ಯಾಗಭೋಕ್ತ ಅವನು, ಯಜ್ಞಭೋಕ್ತ. ಯಜ್ಞದಲ್ಲಿ ಋಷಿ ಮುನಿಗಳು ಸತ್ರಯಾಗಗಳು 1000 ವರ್ಷ ನೆರವೇರಿಸ್ತಾರೆ. ಯಾಗ ವೇದೋಕ್ತವಾದಂಥ ಮಂತ್ರಗಳನ್ನು ಹೇಳಿ ನಿಯಮಬದ್ಧವಾಗಿ
ಅದರೊಳಗೆ ಯಜ್ಞೇಶ್ವರನಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಪವಿತ್ರವಾದ ಯಜ್ಞ ಅಗ್ನಿಯಲ್ಲಿ ಯಜ್ಞೇಶ್ವರನ ಮೂಲಕ ಸಮರ್ಪಿಸ್ತಕ್ಕಂಥ ಹವಿಸ್ಸುಗಳನ್ನು ಸ್ವೀಕಾರ ಮಾಡ್ತಕ್ಕಂಥ ಪರಮೇಶ್ವರ ಪರಬ್ರಹ್ಮ ಅವನು, ಯಾಗಭೋಕ್ತ ಅವನು, ಯಜ್ಞಭುಕ್ ಆದಂಥ ಕೃಷ್ಣ ಅಮರುಳು ಬೆರಗಂದ. ಎಲ್ಲರಿಗೂ ಆಶ್ಚರ್ಯ ಆಗ್ತದೆ, ಮೇಲೆಲ್ಲ ದೇವತೆಗಳು ನೋಡ್ತಾ ಇದ್ದಾರೆ, ಇದೇನಿದು ಯಾಗಭೋಕ್ತರು ಇವನು, ಅಂಥದ್ದು ಇಲ್ಲಿ ಕೂತ್ಕೊಂಡು ಮಕ್ಕಳ ಜೊತೆ ತಂಗಳಿಟ್ಕೊಂಡು ಬಲಗೈಯಲ್ಲಿ ಉಪ್ಪಿನಕಾಯಿ ಸಿಕ್ಕಿಸ್ಕೊಂಡು ಈ ರೀತಿಯಾಗಿ ಊಟ ಮಾಡ್ತಾ ಇದ್ದಾನಲ್ಲ, ಎಲ್ಲರ ಜೊತೆ ನಗ್ತಾ ಅಂತ ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ. ಶೈಶವೊಂಬು ಮೆರೆಸಿ ಚೆಲ್ದಿ ಗುಡಿಚೆ. ಮಹಾಮಹಿಮರಾದಂತಹ ಯೋಗಿಗಳಿಗೆ ಎಷ್ಟೋ ವರ್ಷಗಳು ತಪಸ್ಸು ಮಾಡಿದ್ರು ಅವನಲ್ಲಿ ಆವಿರ್ಭೂತ ಆಗ್ತಾನೆ ಅಂತಂದರೆ ಪ್ರತ್ಯಕ್ಷನಾಗ್ತಾನೆ. ಎಷ್ಟೊತ್ತೋದು ದರ್ಶನವಾಯ್ತೇನೋ ಅಂತ ಅವ್ರ ಆನಂದದಿಂದ ನೋಡೋಷ್ಟರೊಳಗೆ ಅವನಲ್ಲಿ ಮಿಂಚಿ ಮಾಯವಾಗಿರ್ತಾನೆ. ಸಹಸ್ರಾರು ವರ್ಷ ಜನ್ಮಾಂತರಗಳು ತಪಸ್ಸು ಮಾಡಿದ್ರು ಕೂಡ ದೊರಕೋದು ತುಂಬ ಕಷ್ಟ, ದುರ್ಲಭ. ಅಂತಹ ಅವನು ತಾನೇ ಅನುಗ್ರಹ ಮಾಡಿ ಈ ಗೊಲ್ಲ ಬಾಲಕರ ನಡುವೆ ತಾನು ಕೂತು ಅತ್ತಂಗಳ ಮೊಸರನ್ನವನ್ನು ಆನಂದವಾಗಿ ತಿಂದುಕೊಂಡು ಹುಡುಗರ ಜೊತೆ ಆಟ ಆಡ್ತಾ ಇದ್ದಾನೆ. ಅಷ್ಟು ಕರುಣಾಮಯ ಈ ಕೃಷ್ಣಾವತಾರದಲ್ಲಿ ಅವನು ಗೊಲ್ಲ ಬಾಲಕನಂತೆ ಎಲ್ಲರಿಗೂ ಸುಲಭನಾಗ್ಬಿಟ್ಟ, ಭಕ್ತ ಸುಲಭನಾಗ್ಬಿಟ್ಟ, ಮಕ್ಕಳಿಗೂ ಸುಲಭ, ಕೋತಿ ಹಸು ಕರು ಎಲ್ಲರಿಗೂ ದೊರಕಿಬಿಟ್ಟ. ಸಹಜ ಪ್ರಕೃತಿಯಲ್ಲಿ ಹೇಗಾದರೆ ಅವನ ಆ ಶಕ್ತಿ ಪ್ರತಿಯೊಬ್ಬರಿಗೂ ಯಥೇಚ್ಛವಾಗಿ ಲಭಿಸುತ್ತೋ ಆ ರೀತಿಯಾಗಿ ಅವನು ಈ ಕೃಷ್ಣಾವತಾರದಲ್ಲಿ ಪ್ರತಿಯೊಬ್ಬರಿಗೂ ಸುಲಭನಾಗಿ ಆನಂದ ಸ್ವರೂಪಿಯಾಗಿ ದೊರಕಿದ. ಹೀಗೆ ಅವನು ವನಭೋಜನವನ್ನು ಆನಂದದಿಂದ ನೆರವೇರಿಸಿದ. ಇಟ್ಲು కృష్ణ సహితులైన గోపకుమారులు చల్లులు గుడుచునెడన్ గ్రేపులు మేపులు కంజొచ్చి పచ్చని గరికి జొంపంబుల గుంపులు కురికి లంపులు మేయుచు ఘోరంబునరణ్యంబుగు నడమ దూరంబుగు దూరంబు సనిన వానింగానక విరచుచున్న ಗೋಪಡಿಂಬಕುಲುಕು ಅಂಬೋಜನೈ నుండిಟ್ಲನಿಯೇ. ಇವರು ಈ ರೀತಿಯಾಗಿ ಕೃಷ್ಣ ಮಧ್ಯ ಕೂತಿದ್ದಾನೆ, ಸುತ್ತಿ ಎಲ್ಲರೂ ಕೂತ್ಕೊಂಡು ಒಬ್ರಿಗೊಬ್ರು ಚೇಡಿಸ್ಕೊಂಡು ಚೇಷ್ಟೆ ಮಾಡಿಕೊಂಡು ಆನಂದವಾಗಿ ಊಟ ಮಾಡ್ತಾ ಇದ್ದಾರೆ. ಆ ರೀತಿ ಕೃಷ್ಣ ಸಹಿತರಾದಂಥ ಗೋಪಕುಮಾರರು ಊಟ ಮಾಡ್ಕೊಂಡಿರೋವಾಗ ಇಟ್ಲು ಕೃಷ್ಣ ಸಹಿತುಲೈನ ಗೋಪಕುಮಾರುಲು ಚೆಲ್ದುಲು ಗುಡುಚುನ್ನೆಡ, ಇವರೆಲ್ಲ ಊಟ ಮಾಡೋಷ್ಟೊತ್ತಿಗೆ ಗ್ರೇಪುಲು ಮೇಪುಲು ಕಂಜೊಚ್ಚಿ ಎಲ್ಲ ಕರುಗಳನ್ನು ನೀರು ಕುಡಿಸಿ ಅಲ್ಲೇ ಮೇಯ್ಕೊಳ್ಳಿ, ತಮ್ಮ ಸುತ್ತಲೂ ಇಲ್ಲೇ ಮೇಯ್ತಿರುತ್ತೆ, ಏನು ಭಯ ಇಲ್ಲ ಅಂತ ಬಿಟ್ಟಿದ್ರಲ್ಲ, ಅವೇನು ಮಾಡಿದ್ವು, ಪಚ್ಚನಿ ಗರಿಕೆ ಜೊಂಪಂಬುಲ ಗುಂಪುಲ ಕುರಿಕಿ ನೋಡಿದ್ವು, ಅವು ಮೇಯ್ಕೊಂಡು ಹೊರಟುವು. ಒಂದೇ ಜಾಗದಲ್ಲಿ ಮೇಯಲ್ಲ ಕರುಗಳು, ಇನ್ನೂ ಚೆನ್ನಾಗಿರೋದು ಸಿಕ್ಕುತ್ತೆ ಅಂತ ಅದನ್ನು ಗಂಧೇನ ಗಾವಹ ಪಶ್ಯತಿ ಅಂತ ಹಾಗೆ ಅದಕ್ಕೆ ಸುವಾಸನೆ ಬೀಸ್ತಾ ಇರುತ್ತೆ. ಗರಿಕೆ ಹುಲ್ಲಿಂದು ಘಮ ಘಮ ಆ ವಾಸನೆ ಬರ್ತಾಯಿದ್ರೆ ಇನ್ನೂ ಚೆನ್ನಾಗಿದೆ ಅಂತ ಮುಂದಕ್ಕೆ ಮೇಯ್ಕೊಂಡು ಹೋಗ್ತಾ ಇರ್ತವೆ. ಪಚ್ಚನಿ ಗರಿಕೆ ಜೊಂಪಂಬುಲ ಗುಂಪುಲ ಕುರಿಕಿ ಲಂಪುಲು ಮೇಯ್ಚು. ಲಂಪುಲು ಅಂದರೆ ಕಳ್ಳಮೇವು, ಕದ್ಮೇಯೋದು ಅಂದರೆ ಇಲ್ಲಿ ಮೇಯ್ತಾ ಇರೋದು, ಅಲ್ಲಿ ಬಿಟ್ಟು ಇನ್ನೊಂಚೂರು ಮುಂದೆ ಹೋಗೋದು, ಅಲ್ಲಿ ಬಿಟ್ಟು ಇನ್ನೂ ಚೆನ್ನಾಗಿದೆ ಅಂತ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋದು, ಹಾಗೆ ಮೇಯ್ಕೊಂಡು ಮುಂದಕ್ಕೆ ಹೊರಟೋಗ್ತಾ ಇವೆ ಅವು. ಘೋರಂಬುಗು ನರಣ್ಯಂಬು ನಡುಮ, ಅದು ಸುತ್ತು ಇದ್ದಿದ್ದೆಲ್ಲ ಕಾಡೆ, ಇವ್ರು ಕಾಡಿಗೆ ಮೇಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಆದರೆ ಇವರಿಷ್ಟು ಜನ ನೋಡ್ಕೊಂಡಿದ್ರೆ ಯಾವುದೋ ಒಂದು ದಾರಿ ಹಿಡ್ಕೊಂಡು ಕ್ಷೇಮವಾಗಿ ಕರ್ಕೊಂಡು ಬರ್ತಾಯಿದ್ರು, ಮೇಯಿಸ್ತಾಯಿದ್ರು. ಇವಾಗ ಅವನ್ನೇ ಬಿಟ್ಟು ಮೇಯಿಸೋದು ಅಂತಾರಲ್ಲ, ಬಿಟ್ಟು ಮೇಯ್ದ ಹಾಗಾಗಿದೆ ಅಂದಾಗ ಸ್ವೇಚ್ಛೆಯಾಗಿ ಅವೇ ಇನ್ನೂ ಚೆನ್ನಾಗಿರೋದು ಅಂತ ಮುಂದಕ್ಕೆ ಹುಡ್ಕೊಂಡು ಘೋರವಾದ ಅರಣ್ಯದಲ್ಲಿ ದೂರಂಬು ಸನಿನ, ತುಂಬ ದೂರಂಬಗು ಅಂದರೆ ತುಂಬಾ ದೂರ ಹೊರಟೋಗಿವೆ ಅವು. ಇವರಿಲ್ಲ ಆನಂದವಾಗಿ ಊಟ ಮಾಡ್ತಾ ಇದ್ದಾರೆ, ಅವು ಹಾಗೆ ಮೇಯ್ಕೊಂಡು ಎಲ್ಲೋ ತುಂಬ ದೂರ ಕಾಡಿನ ಮಧ್ಯೆ ಹೊರಟೋಗಿದೆ. ಇವ್ರದ್ದೆಲ್ಲ ಊಟ ಆಯಿತು. ಗೋಪಕುಮಾರರಿಗೆ ಈಗ ಅವರ ಕರುಗಳ ಚಿಂತೆ. ಎದ್ದು ಸುತ್ತಲೂ ನೋಡಿದ್ರು, ಕರುಗಳೇ ಕಾಣಿಸ್ತಾ ಇಲ್ಲ, ಎತ್ಲಕ್ಕೆ ಮೇಯ್ಕೊಂಡು ಎಲ್ಲಿ ಹೊರಟೋಯ್ತು ಅಂತ ಅವರಿಗೆಲ್ಲ ಗಾಬರಿ ಆಯಿತು. ವಾನಿಂಗಾನಕ ಬೆರಚುಚುನ್ನ ಗೋಪಡಿಂಬಕುಲುಕು, ಅವ್ರಿಗೆಲ್ಲ ಒಂದು ಸತಿ ಎದೆ ಧಸಕ್ ಅಂದ್ಬಿಡ್ತು. ಅಯ್ಯಯ್ಯೋ ಕಾಣಿಸ್ತಾನೆ ಇಲ್ಲ, ಕಾಡಲ್ಲಿ ಕ್ರೂರ ಮೃಗಗಳೆಲ್ಲ ಇರುತ್ತೆ, ದಿಕ್ಕು ತಪ್ಪಿ ದಾರಿ ತಪ್ಪಿ ಎಲ್ಲಿ ಹೋದ್ವೋ, ಅವುಗಳನ್ನ ಎಲ್ಲಿ ಹುಡ್ಕೋದು ಈಗ ದಟ್ಟವಾದ ಅರಣ್ಯದಲ್ಲಿ ಅಂತ ಆ ಗೋಪಕುಮಾರರೆಲ್ಲರೂ ಬಂದ್ಬಿಟ್ಟು
ಅಂಭೋಜನಯನುಂಡಿತ್ತನಿಯೇ. ಅವರೆಲ್ಲರೂ ಬಂದು ಕೃಷ್ಣನ್ಗೆ ಹೇಳ್ಕೊಂಡ್ರು, ಕೃಷ್ಣ ಕೃಷ್ಣ ನಮ್ಮ ಕರುಗಳು ಒಂದೂ ಕಾಣಿಸ್ತಾ ಇಲ್ಲ, ಹತ್ತಿರದಲ್ಲಿ ಅಷ್ಟು ದೂರ ಎಲ್ಲ ಹೋಗಿ ನೋಡ್ಕೊಂಡ್ಬಂದ್ವಿ, ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಅಂತ ಅವ್ರಿಗೆ ಆತಂಕ ಹತ್ತಿಬಿಟ್ಟಿದೆ. ಬಂದು ಕೃಷ್ಣನ ಹತ್ರ ಮೊರೆ ಇಟ್ಟರು. ದೊರೆ ತನಕ ದೂರು ಅಂದ ಹಾಗೆ ಕೃಷ್ಣನಿಗೆ ಮೊರೆ ತಂದರು, ಎಲ್ಲೋ ಹೊಟ್ಟೋಗಿದೆ, ಒಂದೂ ಕಾಣಿಸ್ತಾ ಇಲ್ಲ ಅಂತ. ಆಗ ಕೃಷ್ಣ ಅಂಬೋಜನಯನುಂಡಿಟ್ಲನೇ, ಆ ಅಂಬೋಜನಯನಾದಂತಹ ಪದ್ಮನೇತ್ರನಾದಂತಹ ಕೃಷ್ಣ ಈ ರೀತಿಯಾಗಿ ಅವರಿಗೆಲ್ಲ ಹೇಳ್ದ. ವಿನುಂಡೋ ಬಾಲಕುಲಾರ ಕ್ರೇಪುಲಟವೀ ವೀಥಿನ್ ಮಹಾದೂರಮಂ ಜನಿಯನ್ ಗೋಮಲಘಾಸಖಾದನ ರಥೋತ್ಸಾಹಂಬುತೋ ನೆಂದುಬೋಯೆನೋ ఏమయ్యెనో క్రూర జంతవులుచే ఏ యాపదం బొందెనో కనితెత్తుంగుడువుండు చల్ది గొరంతల్గాకుండ మీరందరున్. ವಿನುಡೋ ಬಾಲಕುಲಾರ, ಅಪ್ಪ ಗೋಪಾಲ ಬಾಲಕರೇ ಕೇಳಿ ಇವಾಗ. ಕ್ರೇಪುಲು ಅಟವೀ ವೀಥಿನ್, ಈ ಕರುಗಳು ಈ ಕಾಡಿನ ಒಳಗೆ ಮಹಾದೂರಮಂ ಜನಿಯೇನ್, ತುಂಬ ದೂರ ಹೊರಟೋಗ್ಬಿಟ್ಟಿದೆ. ಯಾಕಪ್ಪ ಅಷ್ಟು ದೂರ ದೂರ ಹೊರಟೋಗಿದೆ ಅಂದರೆ, ಕೋಮಲ ಘಾಸಕಾದನ ರಥೋತ್ಸಾಹಂಬುತೋ, ಎಳೆ ಚಿಗುರು ಹುಲ್ಲು ಅವಕ್ಕೆ ಅತ್ಯಂತ ಪ್ರಿಯ. ಎಳೆ ಚಿಗುರು ಇನ್ನೂ ಸಿಕ್ಕುತ್ತೆ ಅಂತ ಎಲ್ಲೆಲ್ಲೋ ಒಳಗಡೆ ಕಾಡೊಳಗೆ ಹೊರಟೋಗಿವೆ. ಕೋಮಲ ಘಾಸ, ಘಾಸ ಅಂದರೆ ಹುಲ್ಲು, ಘಾಸ ಖಾದನ, ಎಳೆ ಹುಲ್ಲನ್ನು ತಿನ್ನುವ ಒಂದು ಆಸೆಯಿಂದ. ರಥೋತ್ಸಾಹಂಬುತೋ ಎಂದು ಪೋಯೇನೋ ಏಮಯ್ಯೇನೋ, ಎಲ್ಲಿ ಹೊರಟೋಗಿವ್ಯೋ, ದಾರಿಯಲ್ಲಿ ಅಡವಿಯಲ್ಲಿ ದಾರಿ ತಪ್ಪಿ. ಕ್ರೂರ ಜಂತುವುಲುಚೆ ಏ ಯಾಪದಂ ಬಂದೆನೋ, ಕಾಡಲ್ಲೆಲ್ಲ ಕ್ರೂರ ಜಂತುಗಳಿರುತ್ತೆ, ಯಾವ ತಾಪತ್ರಯ ತೊಂದರೆ ಪಡ್ತಾ ಇದೆಯೋ ಈ ಕರುಗಳು. ಕನಿತೆತ್ತು, ಆಯಿತು ನಾನು ಹೋಗಿ ನೋಡಿಕೊಂಡು ಬರ್ತೀನಿ. ಕುಡುವುಂಡು ಚೆಲ್ದಿಂಗ್, ನೀವೆಲ್ಲರೂ ಕೊರಂತಲಲ್ಗಾಕುಂಡ, ನೀವು ಕೊರಗಬೇಡಿ, ಅದಕ್ಕೋಸ್ಕರ ಕಳವಳ ಪಡಬೇಡಿ. ನೀವು ಹಾಯಾಗಿ ನೀವಿನ್ನ ಯಾರು ಊಟ ಮಾಡ್ತಾ ಇದ್ದೀರೋ ನೀವೆಲ್ಲರೂ ಊಟ ಮಾಡ್ಕೊಳ್ಳಿ, ಆ ಕರುಗಳು ಎಲ್ಲಿ ಹೋಗಿದೆ ಅಂತ ನಾನು ನೋಡ್ಕೊಂಡು ಬರ್ತೀನಿ, ಸ್ವಲ್ಪನೂ ನೀವು ಗಾಬರಿ ಆಗಬೇಡಿ, ಏನೂ ಭಯ ಇಲ್ಲ, ನಾನು ಹೋಗ್ತಾ ಇದ್ದೀನಲ್ಲ ಅಂತಂದ್ಬಿಟ್ಟು. ಕೊರಂತಲ್ಗಾಕುಂಡ ಮೀರಂದರುನ್ ಕುಡುಗುಂಡು ಚಲ್ದಿನ್, ನೀವೆಲ್ಲ ಈ ಊಟ ಮಾಡ್ಕೊಳ್ತಾ ಇರಿ, ಕಂಗಾರು ಪಡಬೇಡಿ, ಕಳವಳ ಪಡಬೇಡಿ, ನಾನು ಹೋಗಿ ನೋಡಿಕೊಂಡು ಅವುಗಳೆಲ್ಲಿದೆಯೋ ಏನು ಕಥೆಯೋ ಕಂಡು ಹಿಡ್ಕೊಂಡು ಬರ್ತೀನಿ ಅಂತ ಕೃಷ್ಣ ಆಶ್ವಾಸನೆ ಕೊಡ್ತಾ ಇದ್ದಾನೆ. ನಿಜವೇ ಈ ಭವ ಅನ್ನತಕ್ಕಂತಹ ಈ ಅರಣ್ಯದಲ್ಲಿ, ಘೋರ ಅರಣ್ಯ ಲೋಕಾರಣ್ಯದಲ್ಲಿ ಏನೋ ಆಸೆ ಮೇಲೆ ಮುಂದಕ್ಕೆ ಯಾವ್ಯಾವುದೋ ಸಿಕ್ಕಿದ ದಾರಿಲೆಲ್ಲ ಹೋಗ್ತಾ ಇರ್ತಕ್ಕಂಥ ಈ ಜೀವರಗಳನ್ನು ರಕ್ಷಿಸೋದಕ್ಕೆ, ಆಪತ್ತುಗಳಿಂದ ರಕ್ಷಿಸೋದಕ್ಕೆ ಆ ಭಗವಂತನಿಗೊಬ್ಬನಿಗೆ ಸಾಧ್ಯ. ಯಾಕೆ ಅವೆಲ್ಲ ಅವನ್ನ ನೆಚ್ಕೊಂಡಿವೆ, ಪ್ರೀತಿ ಕೂಡ ಮಾಡುತ್ತವೆ ಆ ಕರುಗಳೆಲ್ಲ. ಅದರಿಂದ ತನ್ನ ಕರುಗಳನ್ನು ರಕ್ಷಣೆ ಮಾಡಲಿಕ್ಕೆ ವತ್ಸಲತೆಯಿಂದ, ಅಂದರೆ ಮಕ್ಕಳನ್ನು ನೋಡ್ಕೊಳ್ಳೋ ರೀತಿಯಲ್ಲಿ ತಂದೆಯಾದ ಶ್ರೀಕೃಷ್ಣ ಹೊರಡ್ತಾನೆ ಜೀವರನ್ನು ರಕ್ಷಿಸೋದಕ್ಕೆ. ಈ ಭವದ ಘೋರಾರಣ್ಯದಲ್ಲಿ ದಿಕ್ಕು ತೋಚದೆ ಏನೋ ಆಸೆ, ಆ ಭಗವಂತನ ಮೇಲೆ ಮನಸ್ಬಿಟ್ಟು ಯಾವುದೋ ಆಸೆ, ಏನೋ ಸಾಧಿಸ್ತೀವಿ ಅಂತ ಅದರ ಹಿಂದೆ ಹೋಗ್ತಾ ಇರತಕ್ಕಂತಹ ಜೀವಿಗಳೆಲ್ಲರನ್ನೂ ಕೂಡ ವತ್ಸಲತೆಯಿಂದ, ಮಾತೃವಾತ್ಸಲ್ಯದಿಂದ ಕಾಪಾಡ್ತಕ್ಕಂಥ ಕೃಷ್ಣ ಪರಮಾತ್ಮ, ಆ ಭಗವಂತ ಹೇಗಾದರೆ ಜೀವಿಗಳನ್ನು ಕಾಪಾಡ್ತಾರೋ ಅದೇ ರೀತಿ ಕೃಷ್ಣಾವತಾರದಲ್ಲಿ ಹಸಿಯ ಹುಲ್ಲಿನ ಆಸೆಗೆ, ಅದೇ ಆಸೆಯೇ ಎಲ್ಲರ ಜೀವನನ್ನು ಸೆಳೆಯತಕ್ಕಂಥದ್ದು. ಇನ್ನೂ ಒಳ್ಳೆ ಸಿಕ್ಕುತ್ತಾ, ನಮಗೇನು ಸಿಕ್ಕುತ್ತೆ. ಈ ಇಹದ ಭೋಗದ ಅಪೇಕ್ಷೆಯಿಂದ ಇಲ್ಲೇ ಘೋರಾರಣ್ಯದಲ್ಲಿ ಸುತ್ತಾಡ್ತಕ್ಕಂಥ ಜೀವರನ್ನ ಕಾಪಾಡ್ತಕ್ಕಂತಹವನು ಪರಮಾತ್ಮ. ಅವನ ಕಡೆ ಸ್ವಲ್ಪ ಪ್ರೀತಿ ಭಕ್ತಿ ತೋರಿಸಿದ್ರು ಕೂಡ ನಮ್ಮ ಆಪತ್ತುಗಳ ವೇಳೆಗೆ ಅವನೇ ಆಧರಿಸಿ ಓಡಿ ಬರ್ತಾನೆ. ಅಯ್ಯಯ್ಯೋ ಈ ರೀತಿ ಅಲ್ಲಪ್ಪ, ಹೀಗೆ ಹೋಗಬೇಡಿ, ಸರಿಯಾದ ದಾರಿಲಿರಿ, ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಕರಾವಲಂಬನ ಕೊಟ್ಟು ಕರ್ಕೊಂಡು ಹೋಗ್ತಾನೆ. ಜೀವಿಗಳಿಗೆ ಇರಬೇಕಾದ್ದು ಭಕ್ತಿ, ಶ್ರದ್ಧೆ, ಪ್ರೀತಿ, ಆಸೆಯನ್ನು ಬಿಡ್ತಕ್ಕಂಥದ್ದು, ಈ ಇಹದ ಭಾಗ್ಯಗಳ ಅಪೇಕ್ಷೆಯನ್ನು ಬಿಡ್ತಕ್ಕಂಥದ್ದು ಜೀವಿಗಳ ಕರ್ತವ್ಯ. ಆದರೆ ಮಾತೃವಾತ್ಸಲ್ಯದಿಂದ ಕಾಯ್ತಕ್ಕಂಥದ್ದು ಪರಮಾತ್ಮ, ಅವನದೇ ಒಂದು ಸಂಕಲ್ಪ, ಅವನು ಎಲ್ಲರನ್ನೂ ಪೊರೆಯೋ ರೀತಿಯಲ್ಲಿ ಈಗ ಆ ಗೋವತ್ಸಗಳ ರಕ್ಷಣೆಗೆ ಹುಡ್ಕೊಂಡು ಬರೋದಕ್ಕೆ ಹೊರಟ. ಪಾಪ ಜೊತೆಯಲ್ಲಿ ಬಂದಿದ್ದ ಗೋಪಾಲ ಬಾಲಕರಿಗೆಲ್ಲ
ನೀವು ಊಟ ಮಾಡಿ, ನೀವು ಊಟ ಮಾಡಿ, ನಿಮ್ಮದೇ ಊಟ ಮಾಡಿ, ಕಳವಳ ಪಡಬೇಡಿ, ನಾನು ನೋಡ್ಕೊಂಡು ಬರ್ತೀನಿ, ಎಲ್ಲಿ ಹೋಗಿದೆಯೋ ಏನು ಕತೆಯೋ ಪಾಪ, ನಾನು ನೋಡ್ಕೊಂಡು ಬರ್ತೀನಿ ಅಂತ ಆ ವತ್ಸ ರಕ್ಷಣೆಗಾಗಿ ಹೊರಟ.